Hi, my dear students. Welcome to Learn All in One. Today we are discussing the topic of income from capital gains. What is capital gain? We need to know the first meaning. Capital gain means any profit arising from the transfer of capital assets is called capital gain. And in another way, they have been given the another meaning. Profit arising from the transfer of capital asset is taxable under the ಹೆಡ್ ಆಫ್ ಕ್ಯಾಪಿಟಲ್ ಗೇನ್. ಅಂದರೆ ಯಾವುದಾದ್ರೂ ಅಸೆಟ್ ಟ್ರಾನ್ಸ್ಫರ್ ಆಗಿದ್ರಿಗಿನ ಅದು ಅಂಡರ್ ದ ಹೆಡ್ ಆಫ್ ಕ್ಯಾಪಿಟಲ್ ಗೇನಲ್ಲಿ ಏನಾದರೂ ಟ್ಯಾಕ್ಸಬಲ್ ಆದರೆ ಅಂಡರ್ ಸೆಕ್ಷನ್ 45ದಲ್ಲಿ ಅದನ್ನೇನಂತ ಕರಿತೀವಿ, ಕ್ಯಾಪಿಟಲ್ ಗೇನ್ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ ಅರ್ಥ. ದೆನ್ ವಾಟ್ ಈಸ್ ಅ ಕ್ಯಾಪಿಟಲ್ ಅಸೆಟ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 14? Capital asset means it is a property of any kind held by an assessee, whether or not connected with his business or profession. In another meaning, all the movable and immovable properties, including leasehold rights, goodwill, a manufacturing license, jewelry, etc., are treated as capital assets. ನೆನ್ಪಿಟ್ಕೊಳ್ಳಿ, ಏನನ್ನು ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತಂತೇಳಿ ಕರಿತೀವಿ ಅಂತೇಳಂದರೆ, ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಆಗಿರ್ಬೋದು, ಗುಡ್ವಿಲ್ ಆಗಿರ್ಬೋದು, ಲೀಸ್ ಹೋಲ್ಡ್ ರೈಟ್ಸ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಇಂಥವುಗಳನ್ನು ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ, ಅಂದರೆ ಒಬ್ಬರಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿದರೆ, ಅದು ಪೂರ್ತಿ ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಅದನ್ನೇನಂತ ಕರಿತೀವಿ ನಾವು ಟ್ರಾನ್ಸ್ಫರಿಂಗ್ ಆಫ್ ದ ಕ್ಯಾಪಿಟಲ್ ಅಸೆಟ್. ಅದನ್ನೇನಂತ ಕರಿತೀವಿ, ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ನಾವು ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್ಗೆ ಬಂದಾಗ ಎರಡು ಥರ ಇರ್ತದೆ. ಒಂದು STCG, ಇನ್ನೊಂದು LTCG. ಅಂದರೆ STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, LTCG ಅಂದ್ರಿಗಿನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಅರ್ಥ. ಸೊ ವಾಟ್ ಡು ಯು ಮೀನ್ ಬೈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು ಅಂತ ಹೇಳಿ, ಎನಿ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆರ್ ಕಾಲ್ಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಫಿಟ್ ನಿಮಗೆ ಗೇನ್ ಆಯಿತು ಯಾವುದರಿಂದ, ಟ್ರಾನ್ಸ್ಫರ್ ಆಫ್ ಎನಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿಂದ. ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗಳು ಯಾವುದಾದ್ರೂ ಇದ್ದರೆ ಅದರಿಂದ ನಿಮ್ಗೇನಾದರೂ ಕೂಡ ಲಾಭ ಬಂದರೆ ಅದನ್ನೇನಂತ ಕರಿತೀವಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ವಾಟ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್? ಎಸ್, ನಾವಿವಾಗ ತಿಳ್ಕೊಳ್ಳೋಣ. ವಾಟ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್? ದ ಎನಿ ಪ್ರಾಫಿಟ್ ರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆರ್ ಕಾಲ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತು ಅದೇ ರೀತಿಯಾಗಿ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅದಾದ ನಂತರ ವಿ ವಿಲ್ ಕಮ್ ಟು ನೋಸ್ ದಟ್ ದ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. ಅದರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ವಾಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್? A capital asset held by an assessee for less than 36 months before the date of its transfer is called as short-term capital asset in case of bonds and debentures ಲೆಸ್ ದೆನ್ 12 ಮಂತ್ಸ್. ನೋಡಿ, ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ಯಾಪಿಟಲ್ ಅಸೆಟನ್ನು ಅಸಸ್ಸಿ ಅವರು ಅಂದ್ರೆಗಿನ ಯಾರು ದ ಪರ್ಸನ್ ಒನ್ ಹೂ ಈಸ್ ಪೇಯಿಂಗ್ ದ ಟ್ಯಾಕ್ಸ್ ಈಸ್ ಕಾಲ್ಡ್ ದ ಅಸಸ್ಸಿ ಫಾರ್ ಲೆಸ್ ದೆನ್ 36 ಮಂತ್ಸ್. ಅಂದರೆ 3 ವರ್ಷಕ್ಕಿಂತನೂ ಕಡಿಮೆ. 36 ಮಂತ್ ಅಂದರೆ 12 3 36. ಸೊ ದಟ್ 3 ವರ್ಷಕ್ಕಿಂತನೂ ಕೂಡ ಕಡಿಮೆ ಡೇಟ್ನಲ್ಲಿ ಲೆಸ್ ದೆನ್ 36 ಮಂತ್ಸ್ ಬಿಫೋರ್ ದ ಡೇಟ್ ಆಫ್ ಇಟ್ಸ್ ಟ್ರಾನ್ಸ್ಫರ್ ಈಸ್ ಕಾಲ್ಡ್ ಆ್ಯಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಅಂದರೆ 3 ವರ್ಷಕ್ಕಿಂತನೂ ಕೂಡ ಕಡಿಮೆ ದಿನದಲ್ಲಿ ಇಟ್ಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡಿದ್ರಿಗಿನ ಅದನ್ನೆಂತ ಕರಿತೀವಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಡಿವೆಂಚರ್ಸ್ ಆ್ಯಂಡ್ ಬಾಂಡ್ಸ್ಗಳು ಏನಾದರೂ ಕೂಡ ಇದ್ದರೆ, ಅಂದರೆ ಅವನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದ ಡಿವೆಂಚರ್ಸ್ ಆ್ಯಂಡ್ ಬಾಂಡ್ಸ್ಗಳನ್ನ ಅವನ ಹತ್ರ ಇಟ್ಕೊಂಡಿದ್ದ ಅಂತಂತೇಳಿದ್ರೆ ಅವಕ್ಕೆ ಎಷ್ಟು ಟೈಮ್ ಇರುತ್ತೆ ಅಂತಂತೇಳಿದ್ರಿಗಿನ ಓನ್ಲಿ 12 ಮಂತ್ಸ್ ಮಾತ್ರನೇ ಟೈಮ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಫಾರ್ ದ ಡಿವೆಂಚರ್ಸ್ ಆ್ಯಂಡ್ ಬಾಂಡ್ಸ್ಗಳಿಗೆ ಓನ್ಲಿ 12 ಮಂತ್ಸ್ ಮಾತ್ರನೇ ಟೈಮ್ ಇರ್ತಕ್ಕಂಥದ್ದು. ಓಕೆ, then here we will come to know that what is a long term capital asset. ಅಲ್ಲಿ ಶಾರ್ಟ್ ಟರ್ಮ್ ಆಯಿತು, ಇವಾಗ ಲಾಂಗ್ ಟರ್ಮ್. ಎ ಕ್ಯಾಪಿಟಲ್ ಅಸೆಟ್ ಹೆಲ್ಡ್ ಬೈ ಆನ್ assessee for more than 36 months before the date of transfer is called as long term capital asset in case of bonds and debentures more than 12 ಮಂತ್ಸ್. ಅಲ್ಲಿ ಲೆಸ್ ದೆನ್ 12 ಮಂತ್ಸ್ ಇತ್ತು ಶಾರ್ಟ್ ಟರ್ಮಲ್ಲಿ, ಇಲ್ಲಿ ಏನಾಗುತ್ತೆ ಮೋರ್ ದೆನ್ 12 ಮಂತ್ಸ್ ಇರ್ತದೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್.
And next, what is the meaning of a transfer under section 2 subsection 47, or what does the term ಟ್ರಾನ್ಸ್ಫರ್ ರೆಫರ್ಸ್ ಟು, ಅಂದರೆ ಟ್ರಾನ್ಸ್ಫರ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಟ್ರಾನ್ಸ್ಫರ್ ಇನ್ಕ್ಲೂಡ್ಸ್, ಟ್ರಾನ್ಸ್ಫರ್ ಅಂದ್ರೆಗಿನ ಏನೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ, ಸೇಲ್, ಎಕ್ಸ್ಚೇಂಜ್ ಆರ್ ರಿಲಿಕ್ವಿಶ್ಮೆಂಟ್ ಆಫ್ ಎ ಕ್ಯಾಪಿಟಲ್ ಅಸೆಟ್ಸ್. ಹೌದಾ. ನೆಕ್ಸ್ಟ್, ಎಕ್ಸ್ಟಿಂಗ್ವಿಷ್ಮೆಂಟ್ ಆಫ್ ಎನಿ ರೈಟ್ಸ್ ದೇರ್ ಇನ್, ಆರ್ ಕಂಪಲ್ಸರಿ ಅಕ್ವಿಜಿಷನ್ ಆಫ್ ಎ ಕ್ಯಾಪಿಟಲ್ ಅಸೆಟ್ ಅಂಡರ್ ಎನಿ ಲಾ. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಟ್ರಾನ್ಸ್ಫರ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಗಿರ್ಬೋದು, ರಿಲಿಕ್ವಿಶ್ಮೆಂಟ್ ಆಫ್ ಎ ಕ್ಯಾಪಿಟಲ್ ಅಸೆಟ್ಸ್ಗಳಾಗಿರ್ಬೋದು, ಹೌದಾ, ಎಕ್ಸ್ಟಿಂಗ್ವಿಷ್ಮೆಂಟ್ ಆಫ್ ಎನಿ ರೈಟ್ಸ್ ಅಂದರೆ ರೈಟ್ಸ್ಗಳನ್ನು ಎಕ್ಸ್ಟಿಂಗ್ವಿಷ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಕಂಪಲ್ಸರಿ ಅಕ್ವಿಜಿಷನ್ ಆಫ್ ಎ ಕ್ಯಾಪಿಟಲ್ ಅಸೆಟ್ ಅಂಡರ್ ದ ಲಾ, ಕಂಪಲ್ಸರಿಯಾಗಿ ಅಕ್ವಿಜಿಷನ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಇವು ಎಲ್ಲವುಗಳನ್ನು ಕೂಡ ಕಲಿತು ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸ್ಫರ್ ಅಂದರೆ ಏನು ಅಂತಕ್ಕಂಥದ್ದು ನಮಗೇನು ಹೇಳ್ಕೊಡುತ್ತೆ, ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 47 ನಮಗೆ ತಿಳಿಸ್ಕೊಡುತ್ತೆ. ವಾಟ್ ಈಸ್ ಅ ಕಾಸ್ಟ್ ಆಫ್ ಅಕ್ವಿಜಿಷನ್? ಕಾಸ್ಟ್ ಆಫ್ ಅಕ್ವಿಜಿಷನ್ ಆಫ್ ಆ್ಯನ್ ಅಸೆಟ್ ಈಸ್ ದ ವ್ಯಾಲ್ಯೂ ಫಾರ್ ವಿಚ್ ಇಟ್ ವಾಸ್ ಅಕ್ವೈರ್ಡ್ ಆರ್ ಪರ್ಚೇಸ್ಡ್ ಬೈ ದ ಅಸೆಸ್ಸಿ. ಅಂದರೆ ಏನು, ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದರೆ ಅಸೆಸ್ಸಿ ಅವನು ಪರ್ಚೇಸ್ ಮಾಡಿರ್ತಾನಲ್ರಿ, ಅದರ ಕಾಸ್ಟ್ ಎಷ್ಟಿರುತ್ತೆ ಅಂತಂತ ಹೇಳಿ ಕರೀತಾರೆ. ಇಟ್ ಮೀನ್ಸ್ ದ ಪ್ರೈಸ್ ಪೇಯ್ಡ್ ಫಾರ್ ದ ಪರ್ಚೇಸ್ ಆಫ್ ಆ್ಯನ್ ಅಸೆಟ್, ಅಂದರೆ ಯಾವುದನ್ನು ಅಸೆಟನ್ನು ಪರ್ಚೇಸ್ ಮಾಡಿರ್ತಾನಲ್ಲ ಅದಕ್ಕೆ ಎಷ್ಟು ಅಮೌಂಟನ್ನು ಪೇಡ್ ಮಾಡಿರ್ತಾನೆ ಅಂತಕ್ಕಂಥದ್ದು. ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಪರ್ಚೇಸ್ ಆಫ್ ಅಸೆಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬಿಫೋರ್ ದ ಅಸೆಟ್ ಈಸ್ ಪುಟ್ ಟು ಯೂಸ್ ಅಂತಂಥೇಳಿ. ಅವನು ಪರ್ಚೇಸ್ ಮಾಡೋದಕ್ಕೋಸ್ಕರ ಏನೆಲ್ಲ ಖರ್ಚುಗಳನ್ನು ಮಾಡಿರ್ತಾನೆ, ಅದೇ ರೀತಿಯಾಗಿ ಸೇಲ್ ಮಾಡೋದಕ್ಕೆ ಏನೆಲ್ಲ ಖರ್ಚುಗಳನ್ನು ಯೂಸ್ ಮಾಡಿರ್ತಾನೆ, ನಾವು ಪ್ರಾಬ್ಲಮಲ್ಲಿ ಅದು ಯಾವುದನ್ನು ಕೂಡ ಏನು ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಫಾರ್ ದ ಕ್ಯಾಲ್ಕುಲೇಷನ್ಸ್. ದಿಸ್ ಈಸ್ ವಾಟ್ ದ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತಂತ ಹೇಳಿ ಕರಿತೀವಿ. ಅದಕ್ಕೆ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪರ್ಚೇಸ್ ಆಫ್ ಅಸೆಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬಿಫೋರ್ ದ ಅಸೆಟ್ ಈಸ್ ಪುಟ್ ಟು ಯೂಸ್. ಬಿಫೋರ್ ಇದ್ರಿಗಿನ ಏನು ಮಾಡ್ತೀವಿ ನಾವು ಅದನ್ನು ಯೂಸ್ ಮಾಡ್ತೀವಿ, ಆಫ್ಟರ್ ಇದ್ರಿಗಿನ ಏನು ಮಾಡಲ್ಲ, ಅದನ್ನ ಯೂಸ್ ಮಾಡಲ್ಲ ಅಂತ ಹೇಳಿ ಅರ್ಥ. ನೆಕ್ಸ್ಟ್, ವಾಟ್ ಈಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್? ದ ಎನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ಕ್ಯಾಪಿಟಲ್ ಅಸೆಟ್ ಈಸ್ ಟ್ರೀಟೆಡ್ ಆ್ಯಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಒಂದು ಬಿಲ್ಡಿಂಗ್ ತೊಗೊಂಡ್ವಿ, ಅದಕ್ಕೇನಾದರೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದರೆ ಅದನ್ನೇನಂತ ಕರಿತೀವಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ನಿಟ್ಟಿನ ಎಕ್ಸ್ಪೆಂಡಿಚರ್ಗಳನ್ನು ಮಾಡ್ತೀವಿ ಅಂತ ಹೇಳಿ ಅರ್ಥ. ವಾಟ್ ಈಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಏನಾಗ್ತಾ ಇರ್ತದೆ, ಚೇಂಜ್ ಆಗ್ತಾನೇ ಇರ್ತದೆ. ಪ್ರತಿ ವರ್ಷವೂ ಕೂಡ ಏನಾಗುತ್ತೆ, ಚೇಂಜ್ ಆಗ್ತಾನೇ ಇರ್ತದೆ. ಆ್ಯನ್ ಅಮೌಂಟ್ ವಿಚ್ ಬಿಯರ್ಸ್ ಟು ದ ಕಾಸ್ಟ್ ಆಫ್ ಅಕ್ವಿಜಿಷನ್ ದ ಸಮ್ ಪ್ರಪೋರ್ಷನ್ ಆ್ಯಸ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್ bears to the cost of inflation index for the years in which it was purchased. It is from the 1981 whichever is the latest. Okay, see here, ನಮ್ಮ ಪುಸ್ತಕದಲ್ಲಿ ಇದರಲ್ಲಿ 1981 ಇದ್ದಿದೆ, ಬಟ್ ಇಲ್ಲಿ 2000ದಿಂದ ತೊಗೋಬೇಕು ನಾವು. ಓಕೆ, ವಿ ಹ್ಯಾವ್ ಬಿನ್ ರೆಟೆಡ್, ಇಟ್ ಈಸ್ ಎನ್ ಓಲ್ಡ್ ನೋಟ್ಸ್ ರೆಫರೆನ್ಸಿಂದ ನಾನು ಇದನ್ನು ಮಾಡ್ತಾ ಇರೋದು. ಅಂದರೆ ವಿ ನೀಡ್ ಟು ಕನ್ಸಿಡರ್ ದಟ್ ಬಿಫೋರ್ 2000, ಅಂದರೆ 2000ಕ್ಕಿಂತ ಹಿಂದ್ಗಡೆ ಏನಾದರೂ ಕೂಡ ಇದ್ದರೆ ಅದನ್ನು ಯಾವುದನ್ನು ಕೂಡ ನಾವೇನು ಮಾಡಲ್ಲ, ವಿ ಆರ್ ನಾಟ್ ಕನ್ಸಿಡರ್ಡ್ ಅಂತಂತೇಳಿ ಕರಿತೀವಿ. ಫಾರ್ಮುಲಾ ಕೊಟ್ಟಿದ್ವಿ, ICA ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಅಕ್ವಿಜಿಷನ್. ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದ್ರಿಗಿನ ಅವ್ನು ಏನು ಪರ್ಚೇಸ್ ಮಾಡಿರ್ತಾನಲ್ರಿ ಅದರ ಅಕ್ವಿಜಿಷನ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅನ್ ಅಕ್ವಿಜಿಷನ್ ಅಂತ ಹೇಳಿದ್ರು. ಕಾಸ್ಟ್ ಆಫ್ ಅಕ್ವಿಜಿಷನ್ ಇಂಟು ಪ್ರೀವಿಯಸ್ ಇಯರ್ ಇಂಡೆಕ್ಸ್. ಅವನು ಪರ್ಚೇಸ್ ಮಾಡಿರೋದಕ್ಕೆ ಅವನು ಪ್ರೀವಿಯಸ್ ಇಯರ್ ಇಂಡೆಕ್ಸನ್ನು ಏನು ಮಾಡಬೇಕು, ನಾವು ತೊಗೊತೀವಿ, ಡಿವೈಡೆಡ್ ಬೈ ಪರ್ಚೇಸ್ ಇಯರ್ ಇಂಡೆಕ್ಸ್. ಪ್ರೀವಿಯಸ್ ಇಯರ್ ಇಂಡೆಕ್ಸ್ ಅಂತಂದರೆ ನಾವು ಹಿಂದಿನ ವರ್ಷದನ್ನು ಏನು ಮಾಡ್ತೀವಿ, ನಾವು ಕನ್ಸಿಡರ್ ಮಾಡ್ತೀವಲ್ಲ. ಸೊ ದಟ್ ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ ಇಂಡೆಕ್ಸ್ ಡಿವೈಡೆಡ್ ಬೈ ಪರ್ಚೇಸ್ ಇಯರ್ ಇಂಡೆಕ್ಸ್. ನಾವು ಶಾರ್ಟ್ಕಟ್ಟಲ್ಲಿ ಕರಿಬೇಕಾದ್ರಿಗಿನ PYI ಡಿವೈಡೆಡ್ ಬೈ PYI, ಎರಡಕ್ಕೂ ಕೂಡ PYI ಬರೋದ್ರಿಂದ ಪ್ರೀವಿಯಸ್ ಇಯರ್ ಇಂಡೆಕ್ಸ್ ಡಿವೈಡೆಡ್ ಬೈ ಪರ್ಚೇಸ್ ಇಯರ್ ಇಂಡೆಕ್ಸ್ ಅಂತಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ಎ ಪ್ರೈಸ್ prevailing in a market or current market price of an asset is known as fair market value.
ಓಕೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಗಿರ್ಬೋದು, ಪರ್ಚೇಸಿಂಗ್ ಆಫ್ ಅಸೆಟ್ ಆಗಿರ್ಬೋದು. ನೆನ್ಪಿಟ್ಕೊಳ್ಳಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಮೇಲೆ ಅಕ್ವಿಸಿಷನ್ ಆಫ್ ಅಸೆಟ್, ಇವುಗಳಲ್ಲಿ ಯಾವುದು ಜಾಸ್ತಿ ಇರ್ತದೋ ಅದನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕು. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಯಾವುದನ್ನು ಜಾಸ್ತಿ ಇರ್ತದೋ ಅದನ್ನೇನು ಮಾಡಬೇಕು, ವಿ ಆರ್ ಟ್ರೀಟಿಂಗ್ ಆ್ಯಸ್ ಎನ್ ಕ್ಯಾಪಿಟಲ್ ಅಸೆಟ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂವನ್ನು ಏನು ಮಾಡಬೇಕು, ಕನ್ಸಿಡರ್ ಮಾಡಿ. ಇಫ್ ಇನ್ ಕೇಸ್ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇತ್ತು ಒಂದು ಸಾರಿ, ಇನ್ನೊಂದು ಸಾರಿ ಏನಾಯಿತು, ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ಇತ್ತು, ಕಾಸ್ಟ್ ಆಫ್ ಅಕ್ವಿಸಿಷನ್ನೇ ತೊಗೋಬೇಕು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇದ್ದಾಗ. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಫಾರ್ಮುಲಾ. ಸೊ ಇಲ್ಲಿಗೆ ಇದು ಫಾರ್ಮೆಟು. ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಇನ್ ದ ಕೇಸ್ ಆಫ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೂ ಕೂಡ ಇದ್ದರೆ, ಡಿಪ್ರಿಸಿಯೇಬಲ್ ಅಸೆಟ್ಸ್ ಇದ್ದರೆ ಸೇಲ್ ಪ್ರೊಸೀಡ್ಸ್ ಅಮೌಂಟನ್ನು ತೊಗೋಬೇಕು. ಸೆಕೆಂಡ್ ಕಾಲಮಲ್ಲಿ ಲೆಸ್ WDV ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ರಿಟರ್ನ್ ಡೌನ್ ವ್ಯಾಲ್ಯೂವನ್ನು ಏನು ಮಾಡಬೇಕು, ನಾವು ತೊಗೋಬೇಕಾಗುತ್ತೆ, ಲೆಸ್ ಮಾಡಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂನ ಲೆಸ್ ಮಾಡಿಬಿಟ್ಟು ಬಂದಿರೋದನ್ನು ಔಟ್ಪುಟಲ್ಲಿ ತೊಗೋಬೇಕು. ನಾನ್ ಡಿಪ್ರಿಸಿಯೇಬಲ್ ಅಸೆಟ್ಸ್ಗಳಿದ್ದರೆ ಇಲ್ಲಿ ಸೇಲ್ ಪ್ರೊಸೀಡ್ಸು ಇದರ ಮಿಡಲ್ ಕಾಲಮ್ ತೊಗೋಬೇಕು. ಲೆಸ್ ಕಾಸ್ಟ್ ಆಫ್ ಅಸೆಟ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇವು ಮೂರಲ್ಲಿ ಯಾವುದಾದ್ರೂ ಕೂಡ ಒಂದಿದ್ದರೆ ತೊಗೋಬೇಕಾಗುತ್ತೆ. ನಾವು ತೊಗೊಂಡು ಲೆಸ್ ಮಾಡಿಬಿಟ್ಟು ಔಟ್ರ್ ಕಾಲಮಲ್ಲಿ ಹಾಕಬೇಕು. ನೆಕ್ಸ್ಟ್ ಸೆಕೆಂಡ್ ಬಂದು LTCG, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಸೇಲ್ ಪ್ರೊಸೀಡ್ಸ್ ಎಷ್ಟಿರ್ತದೆ ಚೆಕ್ ಮಾಡ್ಕೋಬೇಕು. ತೊಗೊಂಡ್ಬಿಟ್ಟು ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಇಫ್ ಇನ್ ಕೇಸ್ ಹಿ ಮೇಡ್ ದ ಎನಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅದನ್ನು ಲೆಸ್ ಮಾಡಿಕೊಂಡು ನೆಟ್ ಸೇಲ್ಸನ್ನು ಏನು ಮಾಡಬೇಕು, ತೊಗೋಬೇಕು. ತೊಗೊಂಡ ನಂತರ ನೆಟ್ ಸೇಲ್ಸ್ ಬಂದ ನಂತರ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ICA, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಲಾಸ್ಟ್ ಇಯರ್ ಅಂದರೆ ಹೋದ ವರ್ಷದ್ದು 289 ಇತ್ತು, ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಇಂಡೆಕ್ಸ್. ಅದು ಎಷ್ಟಿರ್ತದೋ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ದೇ ಹ್ಯಾವ್ ಬಿನ್ ಗಿವನ್ ಇನ್ ದ ಪ್ರಾಬ್ಲಮ್ಸ್. ಸೊ ದಟ್ ಆ ಪ್ರಾಬ್ಲಮ್ಸ್ ಪ್ರಕಾರ ನೋಡ್ಬಿಟ್ಟು ನಾವೇನು ಮಾಡಬೇಕು, ತೊಗೋಬೇಕಾಗುತ್ತೆ. Everything will be provided in the problem. Second one, indexed cost of improvements. In case of he made any improvements regarding on that ಪರ್ಚೇಸ್. ಓಕೆ, ಅವನೇನು ಪರ್ಚೇಸ್ ಮಾಡಿರ್ತಾನೋ, ಸೇಲ್ಸ್ ಮಾಡಿರ್ತಾನಲ್ರಿ, ಸೇಲ್ಸ್ ಮಾಡಿರ್ತಕ್ಕಂಥಕ್ಕೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದ್ನಿ ಅಂತೇಳಿ ನನಗಿನ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು ಅದನ್ನು ಚೆಕ್ ಮಾಡ್ಕೋಬೇಕು. ಅದನ್ನು ಕೂಡ ಕೊಟ್ಟಿರ್ತಾನೆ. ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಇಂಡೆಕ್ಸ್ ಏನಿರ್ತದೆ ನೋಡ್ಕೋಬೇಕು. ಅದೇ ರೀತಿಯಾಗಿ ಇಂಪ್ರೂವ್ಮೆಂಟ್ ಇಯರ್ ಆಫ್ ಇಂಡೆಕ್ಸ್ ಯಾವುದಿರುತ್ತೆ ನೋಡ್ಕೋಬೇಕು. ಇಫ್ ಇನ್ ಕೇಸ್ ಎನಿ ಇಂಪ್ರೂವ್ಮೆಂಟ್ಸ್ ಮೇಡ್ ಬಿಫೋರ್ 2000 ಈಸ್ ನೆಗ್ಲೆಜಬಲ್. ನೆನ್ಪಿಟ್ಕೊಳ್ರಿ, 2000 ಹಿಂದಕ್ಕಿಂತ ಏನಾದರೂ ಕೂಡ ಇಂಪ್ರೂವ್ಮೆಂಟ್ಸ್ ಮಾಡಿದರೆ ಅದನ್ನು ನಾವು ಕನ್ಸಿಡರ್ ತೊಗೊಳಕ್ಕೆ ಹೋಗಲ್ಲ. ಲೆಸ್ ಎಕ್ಸಾಮ್ಡ್ ಅಂಡರ್ ಸೆಕ್ಷನ್ 54, 54B, 54F ಇವೆಲ್ಲ ಕ್ಯಾಲ್ಕುಲೇಷನ್ಸ್ಗಳು ಬರ್ತವೆ. ಅವುಗಳನ್ನು ಪ್ರಾಬ್ಲಮಲ್ಲಿ ನಾನು ಅದನ್ನು ತಿಳಿಸ್ತೀನಿ. ಲೆಸ್ ಮಾಡಿದ ಮೇಲೆ ಬಂದಿರತಕ್ಕಂಥದ್ದು ಏನಿರುತ್ತೆ, ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದನ್ನು ತೊಗೊತೀವಿ. ಲಾಸ್ಟಿಗೆ ಏನು ಬರುತ್ತೆ, ಇರ್ತಕ್ಕಂಥ ಎಲ್ಲದನ್ನು ಕೂಡ ಟೋಟಲ್ ಮಾಡಿದ್ರಿಗಿನ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಓಕೆ, ಟೋಟಲ್ ಫಾರ್ಮೇಟ್ ಇದಿಷ್ಟೇ ಇರ್ತದೆ. ಫಾರ್ಮೇಟನ್ನು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಒಂದು ಸಾರಿ ಬರೆದಿಟ್ಕೊಳ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ಮೇಟ್ ಮುಗೀತು. ಫಾರ್ಮೇಟ್ ಮುಗಿದ ನಂತರ ನೋಟ್ಸ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎನಿ ಪ್ರಾಪರ್ಟಿ ಪರ್ಚೇಸ್ಡ್ ಬಿಫೋರ್ 1/4/2000. ಇನ್ ದಿಸ್ ಕೇಸ್ ದ ಅಸೆಸಿ ವಿಲ್ ಬಿ ಹ್ಯಾವಿಂಗ್ ಎ ಚಾಯ್ಸ್ ಐದರ್ ಟು ಚೂಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ, whichever is more indexation ಕ್ಯಾಲ್ಕುಲೇಷನ್ಸ್ಗೋಸ್ಕರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಹಿ ಪರ್ಚೇಸ್ಡ್ ದಟ್ ಎನಿ ಅಸೆಟ್ಸ್ ಬಿಫೋರ್ 2000, 2000ಕ್ಕಿಂತಲೂ ಹಿಂದ್ಗಡೆ ಏನಾದರೂ ಕೂಡ ಅವ್ನು ಪರ್ಚೇಸ್ ಮಾಡಿದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇತ್ತಪ್ಪ ಅಂತ ಹೇಳಿದಾಗಿನ ಅದನ್ನು ತೊಗೋಬೇಕು. ಇಫ್ ಇನ್ ಕೇಸ್ 2000 ಹಿಂದಕ್ಕಿಂತಲೇ ಇಫ್ ಇನ್ ಕೇಸ್ ನೋಡಿ, ಇವಾಗ ಪರ್ಚೇಸ್ 2000 ಹಿಂದೆ ಅಂದ್ರೆ ಈಗಿನ 1999ರಲ್ಲಿ 5 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡಿದ್ದ, ಫೇರ್ ಮಾರ್ಕೆಟ್ ವ್ಯಾಲ್ಯೂ 3 ಲಕ್ಷ ಕೊಟ್ಟಿದ್ದರು. ಆವಾಗ ನಾವೇನು ಮಾಡಬೇಕು, ಫೇರ್ ಮಾರ್ಕೆಟ್ ವ್ಯಾಲ್ಯೂನ ತೊಗೊಳಕ್ಕೆ ಹೋಗ್ಬಾರ್ದು. 1999ರಲ್ಲಿ 5 ಲಕ್ಷ ರೂಪಾಯಿ ಇತ್ತಲ್ಲ, ವಿಚ್ ಎವರ್ ಈಸ್ ಮೋರ್. ಓಕೆ, ವಿಚ್ ಎವರ್ ಈಸ್ ಮೋರ್ ಅದನ್ನು ಏನು ಮಾಡಬೇಕು, ಕನ್ಸಿಡರ್ನ ಮಾಡಬೇಕು. ಎನಿ ಇಂಪ್ರೂವ್ಮೆಂಟ್ ಬಿಫೋರ್ 1/4/2000 ಈಸ್ ನಾಟ್ ಕನ್ಸಿಡರ್. ಅಂದರೆ ಯಾವುದೇ ಇಂಪ್ರೂವ್ಮೆಂಟ್ಸ್ಗಳು 2000ಕ್ಕಿಂತಲೂ ಹಿಂದ್ಗಡೆ ಮಾಡ್ತಾನಲ್ರಿ, 1/4/2000ಗಿಂತ ಹಿಂದ್ಗಡೆ ಮಾಡ್ತಾನಲ್ಲ, ಅವು ಯಾವುದನ್ನು ಕೂಡ ಕನ್ಸಿಡರ್ ಮಾಡಬಾರ್ದು. ಮೂರನೇದಾಗಿ, ಇಫ್ ದ ಫಾರ್ಫಿಟೆಡ್ ಅಮೌಂಟ್ ಈಸ್ ಗಿವನ್, ಇಟ್ ಈಸ್ ಡಿಡಕ್ಟೆಡ್ ಫ್ರಮ್ ದ ಕಾಸ್ಟ್ ಆಫ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಟೇಕನ್ ಫಾರ್ ದ ಕ್ಯಾಲ್ಕುಲೇಷನ್ಸ್. ಓಕೆ, ಫಾರ್ಫಿಟೆಡ್ ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಸೇಲ್ ಆಫ್ ಒನ್ ಪರ್ಸನಲ್ ಕಾರ್ ಈಸ್ ಎಕ್ಸಾಮ್ಟೆಡ್. ನಾನು ಆವಾಗಲೇ ಹೇಳಿದೆ, ಸೇಲ್ ಆಫ್ ಪರ್ಸನಲ್ ಕಾರ್ ಈಸ್ ಎಕ್ಸಾಮ್ಟೆಡ್. ನೆನ್ಪಿಟ್ಕೊಳ್ರಿ, ಪರ್ಸನಲ್ ಕಾರ್ ಏನಾದರೂ ಸ್ವಂತ ಇತ್ತು ಅವನು ಅಂತ ಹೇಳಿದ್ರೆ ಅವ್ನು ಪರ್ಸ್ನಲ್ಗೆ ಯೂಸ್ ಮಾಡ್ಕೊಂಡಿರ್ತಾನೆ, ಇಟ್ ಈಸ್ ನಾಟ್ ಟ್ರೀಟೆಡ್ ಆ್ಯಸ್ ಎ ಕ್ಯಾಪಿಟಲ್ ಅಸೆಟ್ ಅಂತಂತೇಳಿ ಟ್ರೀಟ್ ಮಾಡಲ್ಲ. ನೆಕ್ಸ್ಟ್, ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಎಟ್ ದ ಟೈಮ್ ಆಫ್ ಪರ್ಚೇಸ್ ಆಫ್ ಅಸೆಟ್ ಈಸ್ ನಾಟ್ ಅಲೌಡ್. ಇದನ್ನು ಯಾವುದನ್ನು ಕೂಡ ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಏನಾದರೂ ದುಡ್ಡು ಕೊಟ್ಟೆ ಅಂತ ಹೇಳಿದ್ರೆ ಅದನ್ನು ಯಾವುದನ್ನು ಕೂಡ
ಕನ್ಸಿಡರೇಷನ್ಗೆ ತೊಗೊಳಲ್ಲ. ಎನಿ ಇಂಡೆಕ್ಸ್ಡ್ ಬಾಂಡ್, ಡಿಬೆಂಚರ್ಸ್ ಆ್ಯಂಡ್ ಅದರ್ ಲಿಸ್ಟೆಡ್ ಸೆಕ್ಯೂರಿಟೀಸ್ ಶುಡ್ ನಾಟ್ ಬಿ ಇಂಡೆಕ್ಸ್ಡ್. ಇವಕ್ಕೆ ಯಾವುದಕ್ಕೂ ಡಿಬೆಂಚರ್ಸ್ಗಳಾಗಿರ್ಬೋದು, ಬಾಂಡ್ಗಳಾಗಿರ್ಬೋದು, ಲಿಸ್ಟೆಡ್ ಸೆಕ್ಯೂರಿಟೀಸ್ಗಳಿಗಾಗಲಿ ಇಂಡೆಕ್ಸೇಷನ್ಗಳು ಇರೋದಿಲ್ಲ. ಓಕೆ, ನಾಟ್ ಬಿ ಇಂಡೆಕ್ಸ್ಡ್ ಈವನ್ ದೋ ದೇ ಆರ್ ಲಾಂಗ್ ಟರ್ಮ್ ಅಸೆಟ್ಸ್. ಅವು ಲಾಂಗ್ ಟರ್ಮ್ ಅಸೆಟ್ಸ್ ಆದರೂ ಕೂಡ ಅವಕ್ಕೆ ಇಂಡೆಕ್ಸೇಷನ್ಸ್ಗಳು ಇರೋದಿಲ್ಲ. 7ನೇದಾಗಿ, ಪರ್ಚೇಸ್ ಆಫ್ ನ್ಯೂ ಜ್ಯುವೆಲರಿ ಬೈ ಸೇಲ್ ಆಫ್ ಓಲ್ಡ್ ಜ್ಯುವೆಲರಿ ದೇರ್ ಈಸ್ ನೋ ಎಕ್ಸಾಮ್ಷನ್ಸ್. ಇವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಎಕ್ಸಾಮ್ಷನ್ಸ್ಗಳು ಇರೋದಿಲ್ಲ. ಪರ್ಚೇಸ್ ಮಾಡಿಬಿಟ್ಟು ಅದನ್ನೇ ಯಾವುದನ್ನು ಸೇಲ್ ಮಾಡಿಬಿಟ್ಟು ಮತ್ತೆ ಏನಾದನ್ನು ಸೇಮ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ಷನ್ಸ್ ಇರಲ್ಲ. ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54, ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಬೈ ಸೇಲ್ ಆಫ್ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್. ಇದಕ್ಕೆ ಎಕ್ಸಾಮ್ಷನ್ಸ್ ಇದೆ ಅಂಡರ್ ಸೆಕ್ಷನ್ 54ಅಲ್ಲಿ. ಹೊಸ ಹೌಸನ್ನು ಪರ್ಚೇಸ್ ಮಾಡಿರ್ತಕ್ಕಂಥ ಹೊಸ ಹೌಸನ್ನು ಅದೇ ರೀತಿಯಾಗಿ ಸೇಲ್ ಮಾಡಿರ್ತಕ್ಕಂಥ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ಏನಾದರೂ ಕೂಡ RH ಅಂತಂದೇಳಿ ಕರಿತೀವಿ. ಇದಕ್ಕೇನಾಗಿದೆ, ಎಕ್ಸಾಮ್ಷನ್ಸ್ ಇರುತ್ತೆ. ಮನೆಯನ್ನು ಮಾರಿ ಮನೆ ಏನಾದರೂ ಕೂಡ ತೊಗೊಂಡ್ರೆ ಅದಕ್ಕೆ ಅಂಡರ್ ಸೆಕ್ಷನ್ 54ಅಲ್ಲಿ ಎಕ್ಸಾಮ್ಷನ್ಸ್ ಇದೆ.